ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ಈ ಹಾಡಿನ ಮೂಲಕ ನಾವು ದೇವರನ್ನು ಆರಾಧಿಸೋಣ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ನೀನುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀನುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. तू है महान, तू करता अद्भुत काम, तेरे जैसा कोई नहीं, तेरे जैसा कोई नहीं. तू है महान, तू करता अद्भुत काम, तेरे जैसा कोई नहीं, तेरे जैसा कोई नहीं. For you are great, you do miracles so great, there is no one else like you, there is no one else like you. You are great, you do miracles so great, there is no one else like you, there is no one else like you, there is no one else like you. ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ ಪ್ರಿಯ ದೇವಜನರಿಗೆ ಮತ್ತು ನೇರ ಪ್ರಸಾರದಲ್ಲಿ ಅದರ ಮುಖಾಂತರವಾಗಿ ವೀಕ್ಷಿಸುವ ಪ್ರಿಯರಿಗೂ ಸ್ವಾಗತ ಬಯಸುತ್ತಿದ್ದೇವೆ. ಈ 188ನೇ ವಾರದ ಈ ಒಂದು ಧ್ಯಾನ ಸಂದೇಶಕ್ಕಾಗಿ. ಇಂದಿನ ಸಂದೇಶ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಏನಂತ ಹೇಳಿದರೆ, ಸತ್ಯವೇದದ 7 ಲಾಕ್ಡೌನ್ಗಳು, 7 ಲಾಕ್ಡೌನ್ಸ್ ಇನ್ ದ ಬೈಬಲ್. ಬೈಬಲ್ನಲ್ಲಿ ಕೂಡ ಲಾಕ್ಡೌನ್ಸ್ ಇದ್ದಾವೆ, ಆದರೆ ಸ್ವಲ್ಪ ವ್ಯತ್ಯಾಸವಾಗಿ ಅಥವಾ ಭಾಳ ವ್ಯತ್ಯಾಸವಾಗಿರ್ಬೋದು. ಒಟ್ಟು ಅದು ಲಾಕ್ಡೌನ್ಗಳೇ. ಆದ ಕಾರಣ ಅದನ್ನು ಒಂದೊಂದಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಲೆಟ್ಸ್ ಮೆಡಿಟೇಟ್ ಟುಗೆದರ್ ಅಬೌಟ್ ದಿ ಲಾಕ್ಡೌನ್ಸ್ ಇನ್ ದ ಬೈಬಲ್, ದೋ ಇಟ್ ಈಸ್ ಡಿಫರೆಂಟ್, ಬಟ್ ನೆವರ್ದಲೆಸ್ it's a kind of lockdown that we need to go through, or we need to study it, and let's study together. 7 lockdowns in the Bible. ಸತ್ಯವೇದದ 7 ಲಾಕ್ಡೌನ್ಗಳು. ಮೊಟ್ಟ ಮೊದಲನೇ ಲಾಕ್ಡೌನ್ ಏನಂದರೆ ಆದಾಮನ ಕುಟುಂಬದ ಲಾಕ್ಡೌನ್, Adam's family. So the first lockdown, historically, biblically, is Adam's family had a lockdown. That must be very interesting. ಅದು ಭಾಳ ಆಶ್ಚರ್ಯವಾಗಿರಬೇಕು. ಯಾಕಂದರೆ ಆದಿಕಾಂಡ, the book of Genesis chapter 2 verses 23 and chapter 3 and verse 21, 3ನೇ ಅಧ್ಯಾಯ 21ನೇ ವಚನ ಮತ್ತು ಆದಿಕಾಂಡ 2:23, ಇದರಲ್ಲಿ ನಾವು ನೋಡುವಾಗ ಆಡಮ್ ಆ್ಯಂಡ್ ಈವ್, ಮೊಟ್ಟ ಮೊದಲನೇದಾಗಿ ಇಟ್ ವಾಸ್ ಆಡಮ್, ಆದಾಮನಿದ್ದ.
ಆಶ್ಚರ್ಯ ಏನಂದರೆ, ಭಾಳ ದೊಡ್ಡ ಆಶ್ಚರ್ಯ. ಐ ಕೆನಾಟ್ ಈವನ್ ಇಮ್ಯಾಜಿನ್ ದಿಸ್ ಕೈಂಡ್ ಆಫ್ situation. It was Adam who was all alone in the entire world globally. ಇಡೀ ಲೋಕದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ, ಆದಾಮನು ಮಾತ್ರ ಇದ್ದನಂತೆ. ದೇವರು ಸೃಷ್ಟಿ ಮಾಡಿದ ಮೇಲೆ ಏದೇನು ತೋಟದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ. ಹಾಗಾದರೆ ಅವನ ಲಾಕ್ಡೌನ್, ಇಟ್ ವಾಸ್ ಎ ವೆರಿ ಇಂಟ್ರೆಸ್ಟಿಂಗ್ ಲಾಕ್ಡೌನ್, ಬಿಕಾಸ್ it was one person and the whole world around him. ಒಬ್ಬ ವ್ಯಕ್ತಿ, ಇಡೀ ಲೋಕ ಅವನ ಸುತ್ತಲಿದ್ದರೆ. ನಮಗೆ ಗೊತ್ತಿರುವ ಹಾಗೆ, ಆಸ್ ವಿ ನೋ, ದೇವರು ಒಬ್ಬ ಸಂಗಾತಿಯನ್ನು, ಗಾಡ್ ಗೇವ್ ಎ ಫ್ಯಾಮಿಲಿ ಟು ಆಡಮ್, ಆ್ಯಂಡ್ ಆಡಮ್ ಆ್ಯಂಡ್ ಈವ್, ದೇ ವೇರ್ ಟುಗೆದರ್, and they were the only family in the entire world. ಇಡೀ ಲೋಕದಲ್ಲಿ ಒಂದೇ ಒಂದು ಕುಟುಂಬ ಅವರು ಕೂಡ ಈ ಒಂದು ಲಾಕ್ಡೌನ್ ಅನುಭವಕ್ಕೆ ಒಳಪಟ್ಟಿದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾರೂ ಇಲ್ಲ, ನೇಬರ್ಸ್ ಕೂಡ ಇಲ್ಲ. ಅಂಥ ಸಂದರ್ಭದಲ್ಲಿ 1+1 ಅಂದರೆ ಅವರಿಬ್ಬರು, ಆಡಮ್ ಆ್ಯಂಡ್ ಈವ್ ಪ್ಲಸ್ ಗಾಡ್, ದೇವರು ಕೂಡ. So that was the first lockdown in the world. ಲೋಕದ ಅತ್ಯಂತ ಪ್ರಥಮ ಲಾಕ್ಡೌನ್ ಅದಾಗಿತ್ತು. ಆದಾಮನ ಕುಟುಂಬ ಮತ್ತು ಇಡೀ ಲೋಕದಲ್ಲಿ ಈ ಕುಟುಂಬ ಮಾತ್ರವೇ ಪ್ರತ್ಯೇಕವಾಗಿ, ಐಸೋಲೇಷನ್ ಆಗಿ ಇದ್ದಂಥ ಒಂದು ಪರಿಸ್ಥಿತಿ. ಎರಡನೇದಾಗಿ, ದ ಸೆಕೆಂಡ್ ಲಾಕ್ಡೌನ್. ಬೈ ದ ವೇ, ವಿ ಆರ್ ಸ್ಟಡಿಂಗ್ ಟುಗೆದರ್. ಏನು ಅಧ್ಯಯನ ಮಾಡ್ತಿದ್ದೀವಿ ಅಂದರೆ 7 ಲಾಕ್ಡೌನ್ಸ್ ಇನ್ ದ ಬೈಬಲ್, ಸತ್ಯವೇದದ 7 ಲಾಕ್ಡೌನ್ಗಳು. ಅದರಲ್ಲಿ ಮೊದಲನೇದು ಆದಾಮನ ಕುಟುಂಬ, ಎರಡನೇದು ನೋಹನ ಕುಟುಂಬ, ನೋವಾಸ್ ಫ್ಯಾಮಿಲಿ. ನೋಹನ ಕುಟುಂಬದ ಬಗ್ಗೆ ನೋಡುವಾಗ ಜೆನಿಸಿಸ್ ಚಾಪ್ಟರ್ 7 ಆ್ಯಂಡ್ ವರ್ಸ್ 13, 7ನೇ ಅಧ್ಯಾಯ 13ನೇ ವಚನದಲ್ಲಿ ನೋವಾ ಮತ್ತು ಮಿಸಸ್ ನೋವಾ, 3 ಮಕ್ಕಳು, ಅಂದರೆ 2+3 5 ಆಯಿತು, ಮತ್ತು ಆ 3 ಹೆಂಡತಿಯರು. ಹಾಗಾದರೆ 5+3 8 ಜನರು, 8 ಪೀಪಲ್. ಮತ್ತು ಅದೇ ಆದಿಕಾಂಡ 8ನೇ ಅಧ್ಯಾಯ 20ನೇ ವಚನದಲ್ಲಿ ಕೂಡ ನಾವು ನೋಡಿಕೊಳ್ತೇವೆ. ಅದೇನಂತ ಹೇಳಿದ್ರೆ, ಈ 8 ಜನರು ಪ್ಲಸ್ ಅಫ್ಕೋರ್ಸ್ ಆ್ಯನಿಮಲ್ಸ್, ಪ್ರಾಣಿಗಳಿದ್ದು, ಪ್ಲಸ್ ಗಾಡ್, ದೇವರು ಕೂಡ. ನಾನು ಅಂದ್ಕೊಂಡೆ ನೋವಾ ವಾಸ್ ಇನ್ ದಿ ಬೋಟ್ ಆರ್ ಆರ್ಕ್ ಫಾರ್ ಅಬೌಟ್ 40 days, 40 ದಿನ ಅಷ್ಟೇ ಅವನು ಲಾಕ್ಡೌನ್ ಆಗಿದ್ದ ಕುಟುಂಬ ಸಮೇತವಾಗಿ ಅಂತ ಅಂದ್ಕೊಂಡೆ ನಾನು. ಬಟ್ ವೆನ್ ವಿ ಗೋ ಥ್ರೂ ಚಾಪ್ಟರ್ 8, 8ನೇ ಅಧ್ಯಾಯ ಆದಿಕಾಂಡ, ಜೆನಿಸಿಸ್ ನಾವು ನೋಡುವಾಗ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ 364 days, ಹತ್ರ 1 ವರ್ಷ ಲಾಕ್ಡೌನ್ ಆಗಿಬಿಟ್ಟಿದ್ದ ನೋಹ ಮತ್ತು ಅವನ ಕುಟುಂಬ. ಆಲ್ಮೋಸ್ಟ್ ಇಟ್ ವಾಸ್ ಅನ್ ಇಯರ್ ಆರ್ ಸೊ ದಟ್ ನೋವಾ ವಾಸ್ ಲಾಕ್ಡೌನ್, ಆ್ಯಂಡ್ ದೆನ್ ದ ಫಸ್ಟ್ ಥಿಂಗ್ ದಟ್ ಹಿ ಡಿಡ್ ಒನ್ಸ್ ಹಿ ವಾಸ್ ರಿಲೀಸ್ಡ್, ಅವನು ಬಿಡುಗಡೆ ಆದಾಗ ಮಾಡಿದಂಥ ಮೊಟ್ಟ ಮೊದಲನೇ ಸಂಗತಿ, ಹಿ ವರ್ಷಿಪ್ಡ್ ಗಾಡ್, ದೇವರನ್ನು ಆರಾಧಿಸಿದ ಅಂತ ಹೇಳ್ಬಿಟ್ಟು. 7 ಲಾಕ್ಡೌನ್ಸ್ ಇನ್ ದ ಬೈಬಲ್, ಸತ್ಯವೇದದ 7 ಲಾಕ್ಡೌನ್ಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. ಆದಾಮನ ಕುಟುಂಬ ಆಯಿತು, ಎರಡನೇದು ನೋಹನ ಕುಟುಂಬ, ಮೂರನೇದು ಏಬ್ರಹಾಮ್ಸ್ ಫ್ಯಾಮಿಲಿ, ಅಬ್ರಹಾಮನ ಕುಟುಂಬ. ಜೆನಿಸಿಸ್ ಚಾಪ್ಟರ್ 12, ಆದಿಕಾಂಡ 12ನೇ ಅಧ್ಯಾಯ ವರ್ಸಸ್ 4 and 5. ದೇವರು ಅವನಿಗೆ ವಾಗ್ದಾನ ಮಾಡಿದ ನಂತರ, ಆಸ್ ಎ ಫ್ಯಾಮಿಲಿ ಏಬ್ರಹಾಮ್ ಮೂವ್ಡ್. ಅಬ್ರಹಾಮ ಪ್ಲಸ್ ಸಾರಳು ಪ್ಲಸ್ ಲೋಟನ್, ಸೊ 3 ಅಷ್ಟೇ VIPs ಅಂತ ಹೇಳ್ಬೋದು. ಅಫ್ಕೋರ್ಸ್ ಪ್ಲಸ್ ಹಿ ಹ್ಯಾಡ್ ಲಾಟ್ ಆಫ್ ಸರ್ವೆಂಟ್ಸ್, ಕೆಲಸಗಾರರು ಭಾಳ ಜನ ಇದ್ದರು. ಆದರೂ ಕೂಡ ಈ 3 ಪ್ಲಸ್ ಗಾಡ್, ಯಾಕಂದರೆ now and then God was speaking
to Abraham. And it was a strange lockdown. ಯಾಕಂತ ಹೇಳಿದ್ರೆ ಆಲ್ರೆಡಿ ಈಗಾಗಲೇ ಹಿ ಗಾಟ್ ಮೈಗ್ರೇಟೆಡ್. ಅವನು ತನ್ನ ಸ್ವದೇಶವನ್ನು ಬಿಟ್ಟು ವಲಸೆಯಾಗಿ ಬಂದಿದ್ದ. ಈಗ ಅನ್ನೋನ್ ಪ್ಲೇಸ್, ತಿಳಿಯದ ಕಡೆಯಲ್ಲಿ, ವಿತ್ ಆಲ್ ಅನ್ಸರ್ಟನ್ಟೀಸ್, ಅನಿಶ್ಚಿತವಾದಂಥ ಒಂದು ವಾತಾವರಣ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಭಾಳ ಜನರುಗಳನ್ನು ಅಥವಾ ಭಾಳ ಜನರನ್ನು ನೋಡ್ತಿರಲಿಲ್ಲ ಅಂತ ಕಾಣ್ತದೆ. ಬಟ್ ಹಿ ವಾಸ್ ಇನ್ ಎ ಕೈಂಡ್ ಆಫ್ ಲಾಕ್ಡೌನ್ ಸಿಚುವೇಶನ್. ಒಂದು ವಿಧವಾದಂಥ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಅಬ್ರಹಾಮ, ಸೆರಾ ಮತ್ತು ಲೋಟ ಇದ್ದರು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಮತ್ತು ಅದು ಅಬ್ರಹಾಮನ ಒಂದು ಕುಟುಂಬದ ಬಗ್ಗೆ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ 7 ಲಾಕ್ಡೌನ್ಸ್ ಇನ್ ದ ಬೈಬಲ್. ಸತ್ಯವೇದದ 7 ಲಾಕ್ಡೌನ್ಗಳು. ಅದರಲ್ಲಿ ಮೊದಲನೇದು ಆದಾಮನ ಕುಟುಂಬ ನೋಡಿದ್ವಿ, ಆನಂತರ ಎರಡನೇದು ನೋಹನ ಕುಟುಂಬ, ಮೂರನೇದು ಅಬ್ರಹಾಮನ ಕುಟುಂಬ, ನಾಲ್ಕನೇದು ಲೋಟನ ಕುಟುಂಬ, ಲಾಟ್ಸ್ ಫ್ಯಾಮಿಲಿ. ಅಬ್ರಹಾಮನ ತರುವಾಯ ಲೋಟ್ ಗಾಟ್ ಹಿಮ್ಸೆಲ್ಫ್ ಐಸೋಲೇಟೆಡ್ ಫ್ರಮ್ ಅಬ್ರಹಾಮನಿಂದ ಪ್ರತ್ಯೇಕ ಆಗಿಬಿಟ್ಟ. ಪ್ರತ್ಯೇಕ ಆದಮೇಲೆ ಲೋಟನು ಬೇರೆ ಒಂದು ಕಡೆ ಹೋಗ್ಬಿಟ್ಟಿದ್ದಾರೆ. ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 19 and verse 10, ಲೋಟನು, ಮಿಸಸ್ ಲೋಟ್, ಇಬ್ಬರು ಹೆಣ್ಮಕ್ಕಳು, 4 ಜನರು ಅವರು ಒಂದು ಕುಟುಂಬದಲ್ಲಿದ್ದರು. ದೇ ವರ್ ಎ ಫ್ಯಾಮಿಲಿ ಇನ್ ಎ ಪ್ಲೇಸ್. ಅಂಥ ಸಂದರ್ಭದಲ್ಲಿ ದೇ ಹ್ಯಾಡ್ ಅನ್ ಹೆವನ್ಲಿ ವಿಸಿಟೇಷನ್ ಆಫ್ ಹೆವನ್. ಇಬ್ಬರು ಏಂಜಲ್ಸ್, ಸ್ಪೆಷಲ್ ಟಾಸ್ಕ್ ಫೋರ್ಸ್ನವರು ಬಂದಿದ್ರು. ಬಂದಂಥ ವೇಳೆಯಲ್ಲಿ ದ ಸಿಚುವೇಶನ್ ಅರೌಂಡ್ ದೇರ್ ಹೌಸ್, ದೇರ್ ಫ್ಯಾಮಿಲಿ ವಾಸ್ ನಾಟ್ ಸೋ ಗುಡ್. ಯಾಕಂದರೆ ಭಾಳ ಜನರು ಒಳ್ಳೆಯ ವ್ಯಕ್ತಿಗಳು ಇರಲಿಲ್ಲ. ದೇರ್ ವೇರ್ ಪೀಪಲ್ ಹೂ ವೇರ್ ನಾಟ್ ಗುಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ದೇ ವೇರ್ ಆಲ್ ಇಮಾರಲ್ ಕೈಂಡ್ ಆಫ್ ಪೀಪಲ್ ಇದ್ದರು. ಅಂಥ ಸಂದರ್ಭದಲ್ಲಿ ಇವರು 4 ಜನರು ಪ್ಲಸ್ ಇಬ್ಬರು. ಸೊ ದೇ ವೇರ್ ಏಂಜಲಿಕ್ visitors plus 4 of them, 6 of them got locked down in that kind of situation. 1 plus 1 plus 2 plus 2 plus ಅದೇ ಸಂದರ್ಭದಲ್ಲಿ the presence of God carried, God's presence was carried by the angel of God. ದೇವರ ಸನ್ನಿಧಾನವನ್ನು ತಂದಂಥ ದೇವದೂತರು. ಆ ರೀತಿಯಾಗಿ ಒಂದು ಲಾಕ್ಡೌನ್ ಸಿಚುವೇಶನ್. ಹೊರಗೆ ಅಟ್ಮಾಸ್ಫಿಯರ್ ಅಷ್ಟೇನು ಸರಿಯಾಗಿ ಇಲ್ಲದಿದ್ದಾಗ್ಯೂ ಕೂಡ ಇವರು ದೇವರ ಒಂದು ಚಿತ್ತದಲ್ಲಿ, ಪ್ಲ್ಯಾನ್ನಲ್ಲಿ ಇದ್ದರು ಎಂಬುದಾಗಿ ನೋಡ್ತೀವಿ. ಈ ಬಗ್ಗೆ 2 Peter chapter 2 and verse 7, ಪೇತ್ರನು ಈ ಬಗ್ಗೆ ಹೇಳುವಾಗ ಲೋಟನ ಬಗ್ಗೆ ಒಂದು ಮಾತು ಹೇಳ್ತಾನೆ. ರೈಚಿಯಸ್ ಲೋಟ್, ನೀತಿವಂತನಾದ ಲೋಟನು ಎಂಬುದಾಗಿ ಪೇತ್ರನು ಆ ಬಗ್ಗೆ ಬರೀತಾನೆ. ವಿ ಆರ್ ಸ್ಟಡಿಂಗ್ ಟುಗೆದರ್. ಏನು ಅಧ್ಯಯನ ಮಾಡ್ತಿದ್ದೀವಿ ಅಂದರೆ 7 ಲಾಕ್ಡೌನ್ಸ್ ಇನ್ ದಿ ಸ್ಕ್ರಿಪ್ಚರ್. ಬೈಬಲಿನ ಅಥವಾ ಸತ್ಯವೇದದ 7 ಲಾಕ್ಡೌನ್ಗಳಲ್ಲಿ ಆ್ಯಡಮ್ಸ್ ಫ್ಯಾಮಿಲಿ ನಾವು ನೋಡಿದ್ವಿ, ಅನಂತರ ನೋವಾಸ್ ಫ್ಯಾಮಿಲಿ, ಏಬ್ರಹಾಮ್ಸ್ ಫ್ಯಾಮಿಲಿ ಮತ್ತು ಅವನ ರಿಲೇಟಿವ್ ಲಾಟ್ಸ್ ಫ್ಯಾಮಿಲಿ, ಲೋಟನ ಕುಟುಂಬದ ಬಗ್ಗೆ, ಹೌ ದೇ ಗಾಟ್ ಇನ್ ಎ ಸೀರಿಯಸ್ ಸಿಚುವೇಶನ್ ಅಂತ ನಾವು ನೋಡಿದ್ವಿ. ಮತ್ತು 5ನೇದಾಗಿ 5thly ಇಸ್ರಾಯೈಟ್ಸ್ ಫ್ಯಾಮಿಲಿ, ಇಸ್ರಾಯೇಲ್ರ ಕುಟುಂಬ ಲಾಕ್ಡೌನ್ ಆಗಿರೋದು ಭಾಳ ವಿಚಿತ್ರವಾದಂಥ ಒಂದು ಘಟನೆಯನ್ನು ವಿಮೋಚನಕಾಂಡ 12ನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ನೋಡ್ತೀವಿ. ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 12 and verse 13 and also verse 51. ಅದರಲ್ಲಿ ನಾವು ನೋಡುವಾಗ ಫ್ಯಾಮಿಲೀಸ್ ಆಗಿ, ಕುಟುಂಬವಾಗಿ the Israelites got a kind of compulsory or a forcible lockdown. ಒಂದು
ಇಟ್ ವಾಸ್ ಎ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್. ಹೌದು, ಒಂದು ಅಪಾಯಕಾರಿಯಾದಂಥ ಒಂದು ಪರಿಸ್ಥಿತಿ. ಅವರು ಹೊರಗೆ ಬಂದರೆ ಪ್ರಾಣಕ್ಕೆ ಅಪಾಯ. ಅಂಥ ಪರಿಸ್ಥಿತಿಯಲ್ಲಿ ಕುಟುಂಬವಾಗಿ ಅವರು ಲಾಕ್ಡೌನ್ ಆಗಿ ಇದ್ದರು. ಯಾಕಂದರೆ ದಿ ಏಂಜಲ್ ಆಫ್ ಡೆತ್ ಅವತ್ತಿನ ದಿವಸ ಸಂಹಾರ ದೂತನು ಹಾದು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ನನಗನ್ಸಿದ ಮಟ್ಟಿಗೆ ಕೆಲವರು ಯಾಕೆ ನಾವು ಬರಬೇಕು ಅಂತ ಅಂದ್ಕೊಂಡು ಅದು ಎಂಥ ಏನಾಗ್ತದೆ, ನಾವು ಯಾಕೆ ಲಾಕ್ಡೌನ್ ಒಳಪಡಬೇಕಂತ ಹೊರಗೆ ಹೋಗಿಬಿಟ್ಟಿದ್ರೆ ಅವರಲ್ಲಿ ಆದಂಥ ಪರಿಸ್ಥಿತಿ ವಿಷಾದಕರವಾದದ್ದು. ನನಗನ್ನಿಸ್ತದೆ ಇದೊಂದು ಊಹೆ, ಬೈಬಲ್ನಲ್ಲಿ ಇಲ್ಲ. ಒಂದು ವೇಳೆ ಯಾರೋ ವಿಸಿಟ್ ಮಾಡಲಿಕ್ಕೆ ನೇಬರ್ಸು ಐಗುಪ್ತದವರು ಭಾಳ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟು ಇಸ್ರಾಯೇಲ್ರ ಮನೆಗೆ ಬಂದುಬಿಟ್ಟು ಅಷ್ಟರೊಳಗೆ ಕತ್ಲ ಆಗಿಬಿಡ್ತು, ಲಾಕ್ಡೌನ್ ಟೈಮ್ ಬಂದುಬಿಡ್ತು, ಅವಾಗೇನಾಗ್ತದೆ ಅವರು ಅಲ್ಲೇ ಇರಬೇಕಾಗ್ತದೆ. ಮತ್ತು ಅವರು ಒಂದು ವೇಳೆ ಹೌದು ನಾನು ಹೊರಗೆ ಹೋಗಲ್ಲ, ನಾನು ನಂಬ್ತೀನಿ, ಸಂಹಾರ ದೂತನು ದೇವರು ಹೇಳಿದ ಹಾಗೆ ನಡೀತಂಥ ಒಂದು ನಂಬಿಕೆಯನ್ನು ಬಂದಂಥ ಆ ವ್ಯಕ್ತಿ ವ್ಯಕ್ತಪಡಿಸಿದ್ದರೆ ಏನಾಗಿರ್ತಿತ್ತು ಎಂಬುದಾಗಿ. ಆದರೆ ಒಳಗಿರುವಂಥವರ ಆತ್ಮಿಕ ಪರಿಸ್ಥಿತಿಯ ಮೇಲೆ ಆತುಕೊಂಡದ್ದಲ್ಲ ಈ ಲಾಕ್ಡೌನ್. ಇಟ್ ವಾಸ್ ನಾಟ್ ಡಿಪೆಂಡೆಂಟ್ ಅಪಾನ್ ದ ಕ್ಯಾರೆಕ್ಟರ್ಸ್ ಆಫ್ ದೀಸ್ ಪೀಪಲ್ ಹೂ ವೇರ್ ಇನ್ ದಿ ಹೌಸ್. ದೇ ಮೇ ಬಿ ಅವರು ಆತ್ಮಿಕ ವಿಷಯದಲ್ಲಿ ಏರುಪೇರು ಇದ್ದಂಥವರಾಗಿರ್ಬೋದು, ಆದರೂ ಕೂಡ ನಂಬಿದರು, ಸ್ವಲ್ಪ ಮಟ್ಟಿಗೆ ನಂಬಿದರು. ದೇ ಹ್ಯಾಡ್ ಸಮ್ ಫೇತ್ ಇನ್ ಗಾಡ್ಸ್ ವರ್ಡ್. ಗಾಡ್ ಸೆಡ್ ದೇರ್ ಶಾಲ್ ಬಿ an angel of death that will pass. ಸಂಹಾರ ದೂತನು ಹಾದು ಹೋಗ್ತಾನೆ, ಆದ ಕಾರಣ ನೀವು ಒಳಗಿರಬೇಕು ಅಂತ ಹೇಳಿದಾಗ ದೇವರ ಮಾತಿಗೆ ಅವರು ಗೌರವಿಸಿ ಅಧೀನರಾಗಿ ಇದ್ದುದರಿಂದ ಅವರು ರಕ್ಷಿಸಲ್ಪಟ್ಟರು ಅಂತ ಹೇಳ್ಬೋದು ರೀ. ಸೊ ದಟ್ಸ್ ಎ ವೆರಿ ಫ್ರೈಟನಿಂಗ್ ಕೈಂಡ್ ಆಫ್ ಲಾಕ್ಡೌನ್ ಅಂತ ನಾವು ಹೇಳ್ಬೋದು. ಎಷ್ಟು ಜನರು ಅಂದರೆ ಫ್ಯಾಮ್ಲೀಸ್ ಆಗಿ ಲ್ಯಾಕ್ಸ್ ಆಫ್ ಪೀಪಲ್ ಇಸ್ರಾಯಲೈಟ್ಸ್ ವೇರ್ ಸ್ಟೇಯಿಂಗ್ ಇನ್ ದೇರ್ ಹೌಸ್. ಮನೆಗಳಲ್ಲಿ ಕುಟುಂಬವಾಗಿ ಇಸ್ರಾಯೇಲ್ರು ಇದ್ದರು, ಅವರು ಸುರಕ್ಷಿತವಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದರೆ ರಕ್ತವನ್ನು ನಿಲುವು ಪಟ್ಟಿಯಲ್ಲಿ ಹಚ್ಚಿದ್ರು ಅಂತ ನಾವು ನೋಡ್ತೇವೆ ರೀ. ಆರನೇದಾಗಿ ದ ಸಿಕ್ಸ್ತ್ ಲಾಕ್ಡೌನ್ ಈಸ್ ಜಾಶುವಾಸ್ ಫ್ಯಾಮಿಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾವೇನು ನೋಡ್ತಾ ಇದ್ದೀವಿ, 7 ಲಾಕ್ಡೌನ್ಸ್ ಇನ್ ದ ಸ್ಕ್ರಿಪ್ಚರ್ ಅಥವಾ 7 ಲಾಕ್ಡೌನ್ಸ್ ಇನ್ ದ ಬೈಬಲ್. ಸತ್ಯವೇದದ 7 ಲಾಕ್ಡೌನ್ಗಳಲ್ಲಿ 6ನೇ ಲಾಕ್ಡೌನ್ ಯಾವುದಂದರೆ ಯೆಹೋಶುವನ ಕುಟುಂಬ, Joshua's family. The book of Joshua chapter 24 and verse 15. ಯೆಹೋಶುವ 24:15 ನಾನು ನನ್ನ ಮನೆಯವರು ಅಥವಾ ಆಸ್ ಫಾರ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ ವಿ ವಿಲ್ ಸರ್ವ್ ದ ಲಾರ್ಡ್. ಆ ರೀತಿಯಾಗಿ ಒಂದು ಕುಟುಂಬ ಸಮೇತವಾಗಿ ಒಂದು ಲಾಕ್ಡೌನ್ಗೆ ತನ್ನನ್ನು ಒಪ್ಪಿಸಿಕೊಂಡನು ಈ ವ್ಯಕ್ತಿ. ಅದೇ ಯೆಹೋಶುವನ ಗ್ರಂಥ 24ನೇ ಅಧ್ಯಾಯದ 25ನೇ ವಚನದಲ್ಲಿ ಏನಂತ ಹೇಳಿದರೆ ಒಂದು ಕವನೆಂಟ್, ಒಂದು ಒಡಂಬಡಿಕೆ ಅವರು ಮಾಡಿಕೊಳ್ತಾರೆ. So God was present with Joshua and God honored him. ಯೆಹೋಶುವನನ್ನು ದೇವರು ಗೌರವಿಸಿದ್ರಂತ ನಾವು ನೋಡ್ತೇವೆ. ಕೊನೆಯದಾಗಿ 7thly and lastly David's lockdown, David's family. ದಾವೀದನ ಕುಟುಂಬದ ಒಂದು ಲಾಕ್ಡೌನ್ ಭಾಳ ವಿಷಾದಕರವಾದದ್ದು. It says in 1 Samuel chapter 22 verses 1 and 2. ಭಾಳ ಚೆನ್ನಾಗಿದೆ ಅದು. ಇವತ್ತು ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ಮೊದಲನೇ ಸಾಮುವೇಲ 22ನೇ ಅಧ್ಯಾಯ 1-2 ವಚನದಲ್ಲಿ ನೋಡುವಾಗ ಬಹಳ ಬಡವರು ಅಥವಾ ಒಂದು ವೇಳೆ ಕ್ಯಾರೆಕ್ಟರ್ನಲ್ಲಿ ಕೂಡ ಕುಂದಿ ಹೋದಂಥವರು, ಮನಗುಂದಿದಂಥವರು, ಬೇರೆ ಬೇರೆ ಟೈಪ್ ಆಗಿರುವಂಥವ್ರು ಎಲ್ಲರೂ ಕೂಡ ದಾವೀದನ ಜೊತೆಯಲ್ಲಿ ಬಂದು ಸೇರಿದರು ಎಂಬುದಾಗಿ ನೋಡ್ತೀವಿ. ಎಷ್ಟು ಜನ ಸೇರಿರ್ಬೋದು ಅಂತ ನೋಡುವಾಗ ಲೋಟನ ಕುಟುಂಬದಲ್ಲಿ 4 ಜನರು ಇದ್ರಲ್ಲ, ಆ ರೀತಿಯಾಗಲ್ಲ, 400 ಪೀಪಲ್
ಕೋರ್ಸ್ ದೇ ಡಿಡ್ ನಾಟ್ ಫಾಲೋ ದಿ ಸೋಷಿಯಲ್ ಡಿಸ್ಟೆನ್ಸಿಂಗ್, ಯಾಕಂತ ಹೇಳಿದ್ರೆ ಸಾಮಾಜಿಕ ದೂರ ಅವರು ಫಾಲೋ ಮಾಡಲಿಕ್ಕೆ ಆಗಲಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ. ಯಾಕಂದರೆ ಡೇವಿಡ್ ವಾಸ್ ಇನ್ ಎ ಕೇವ್, ಒಂದು ಗುಹೆಯಲ್ಲಿ ಇದ್ರಂತ್ರಿ. 400 ಜನರು ಒಂದು ಗುಹೆಯಲ್ಲಿ ಅಂದರೆ ಭಾಳ ಕಷ್ಟ ಅಲ್ವ. ಯಾಕಂದರೆ ಹಿ ವಾಸ್ ಹ್ಯಾವಿಂಗ್ ಎ ಥ್ರೆಟ್ ಆನ್ ಹಿಸ್ ಲೈಫ್, ಅವನ ಜೀವನದ ಮೇಲೆ ಬೆದರಿಕೆ ಇತ್ತು. ದೇರ್ ಫೋರ್ ಹಿ ವಾಸ್ ರನ್ನಿಂಗ್ ಅರೌಂಡ್. ಬಟ್ ಒನ್ ಥಿಂಗ್ ಐ ಲೈಕ್ ಅಬೌಟ್ ಡೇವಿಡ್, ಅದೇನೆಂದರೆ ಬಿಫೋರ್ ಹಿ ಗಾಟ್ ಇನ್ ಟು ಲಾಕ್ಡೌನ್, ಈ ಗುಹೆಯಲ್ಲಿ ದಾವಿದನು ತನ್ನ 400 ಜನರ ಜೊತೆಯಲ್ಲಿ ಲಾಕ್ಡೌನ್ ಆಗೋದಕ್ಕೆ ಮುಂಚಿತವಾಗಿ ಹಿ ಥಾಟ್ ಅಬೌಟ್ ಹಿಸ್ ಪ್ಯಾರೆಂಟ್ಸ್. ವಾವ್, ಹೌದು. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 22 ವರ್ಸಸ್ 3 and 4 ಹಿ ಥಾಟ್ ಅಬೌಟ್ ಹಿಸ್ ಫ್ಯಾಮಿಲಿ. ತನ್ನ ಕುಟುಂಬವನ್ನು ಯೋಚನೆ ಮಾಡಿಬಿಟ್ಟು ತಂದೆ ತಾಯಿಯನ್ನು, ಸ್ಪೆಷಲಿ ಫಾದರ್ ಆ್ಯಂಡ್ ಮದರ್, ತಂದೆ ತಾಯಿಯನ್ನು ಕರ್ಕೊಂಡು ಹೋಗಿ ಒಂದು ಸೇಫ್ ಪ್ಲೇಸ್, ಒಬ್ಬ VIP ಹತ್ರ ಹೋಗ್ಬಿಟ್ಟು ದಯಮಾಡಿ ನನ್ನ ತಂದೆ ತಾಯಿಗಳನ್ನ ನೀವು ನೋಡ್ಕೋಬೇಕು ಎಂಬುದಾಗಿ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಅಲ್ಲಿ ಇಟ್ಬಿಟ್ಟು, ಅವ್ರನ್ನೂ ಕೂಡ ಅಲ್ಲಿ ಒಂದು ವಿಧವಾದಂಥ ಲಾಕ್ಡೌನಲ್ಲಿ ಇಟ್ಬಿಟ್ಟು ತಾನು ಗುಹೆಗೆ ಬರ್ತಾನೆ. ಮೋಸ್ಟ್ಲಿ ಹಿಸ್ ಓನ್ ಫ್ಯಾಮಿಲಿ, ಹೆಂಡತಿ ಮಕ್ಕಳು ಪ್ಲಸ್ಸು ಅಣ್ಣ ತಮ್ಮದ್ರು ಕೂಡ ಬಂದುಬಿಟ್ಟಿದ್ರಂತೆ. ಹಿಸ್ ಓನ್ ಬ್ರದರ್ಸ್, ಹಿಸ್ ಓನ್ ಎಲ್ಡರ್ ಬ್ರದರ್ಸ್, ಯಾಕಂದರೆ ಇವನು ಚಿಕ್ಕವನು. ಅಣ್ಣಂದರು ಕೂಡ ಇವನ ಜೊತೆಗೆ ಬಂದು ಸೇರಿದರು. ಅಂಥ ಪರಿಸ್ಥಿತಿಯಲ್ಲಿ ದಾವೀದನು ಈ ಒಂದು ಲಾಕ್ಡೌನನ್ನು ಅನುಭವಿಸಿದ. ದೇವರು ಆ ರೀತಿಯಾಗಿ ಕಷ್ಟ, ಶಿಸ್ತು, ಡಿಸಿಪ್ಲಿನ್ ಇಂಥ ಅನುಭವಗಳನ್ನು ಕೊಟ್ಟು ದಾವೀದನನ್ನು ದೇವರು ಮೇಲಕ್ಕೆ ತಂದು ಅಪೊಸ್ತಲಕೃತ್ಯ 13:22ನೇ ವಚನದಲ್ಲಿ ದಾವೀದ ನನಗೆ ಸಿಕ್ಕಿದಾನೋ, ನನ್ನ ಇಷ್ಟವನ್ನೆಲ್ಲ ಆತನು ನೆರವೇರಿಸ್ತಾನಂತ ಹೇಳ್ಬಿಟ್ಟು ಒಂದು ಸಾಕ್ಷಿ ದೇವರು ಕೊಟ್ಟರು. ಆದ ಕಾರಣ there is something that we can learn from these lockdowns, and I wrote down at least 10 things I learned from this lockdown situation. ಈ ಲಾಕ್ಡೌನ್ ಪರಿಸ್ಥಿತಿಗಳಲ್ಲಿ ದೇವರು ಏನಾದರೂ ಕಲಿಸಿಕೊಡ್ಬೇಕಂತಿದ್ರೆ ಅದನ್ನು ನಾವು ಕಲಿತ್ಕೊಳ್ಳುವಂಥದ್ದು ಒಳ್ಳೆಯದು. ಆ ರೀತಿಯಾಗಿ ಕಲಿತ್ಕೊಂಡು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇಲೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಅಧ್ಯಯನವನ್ನು ಮುಗಿಸೋಣ್ರಿ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಹೌದು, ಸತ್ಯವೇದದ 7 ಲಾಕ್ಡೌನ್ಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ನಮಗೆ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಒಂದು ಬೆಳಕಿನಲ್ಲಿ ನಾವು ಕೂಡ ನಮ್ಮ ಲಾಕ್ಡೌನ್ಗಳಲ್ಲಿ ನಾವು ಕಲಿತುಕೊಳ್ಳುವಂತೆ ಸಹಾಯ ಮಾಡು. ಹೆಲ್ಪ್ ಅಸ್ ಟು ಲರ್ನ್ from our respective situations the things that you are teaching us to learn, Lord. ಆ ರೀತಿಯಾಗಿ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.